ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ, ಇವತ್ತಿನ ಸಂಚಿಕೆಯಲ್ಲಿ ಉಳ್ಳಾಗಡ್ಡೆ ಬೆಲೆ ಇರ್ಬೋದು ಮತ್ತು ಶುಂಠಿ ಬೆಲೆ ಇರ್ಬೋದು, ಹಾಗೆ ನಮ್ಮ ಮೆಣಸಿನಕಾಯಿ ಬೆಲೆ ಇರ್ಬೋದು, ಇವುಗಳ ನಿಖರವಾದ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನೋಡಿಕೊಂಡು ಬರೋಣ. ಸ್ನೇಹಿತರೆ, ಯಾರೆಲ್ಲ ಕೃಷಿ ಸಂಪದ 2.0 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಪ್ರಮುಖ ಮಾರುಕಟ್ಟೆ ಇರ್ಬೋದು ಮತ್ತು ಲೋಕಲ್ ಮಾರುಕಟ್ಟೆಗಳ ಬೆಲೆಗಳು ಇರ್ಬೋದು, ಇವುಗಳ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ವಿಶೇಷವಾಗಿ ಈ ಸಂಚಿಕೆಯಲ್ಲಿ ಮೊದಲನೇದಾಗಿ ನಮ್ಮ ಉಳ್ಳಾಗಡ್ಡೆ ಬೆಲೆ ನೋಡ್ಕೊಂಬರೋಣ. ಮೊದಲನೇದಾಗಿ ನಮ್ಮ ಹುಬ್ಬಳ್ಳಿ ಮತ್ತು ಅಂಬುರಗೋಳ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ 300 ರೂಪಾಯಿಲಿಂದ ಶುರುವಾಗಿ ಗರಿಷ್ಠ ಬೆಲೆ 1200ಲಿಂದ ಹಿಡಿದು, ಅದರಲ್ಲಿ ಡ್ರೈ ಗಡ್ಡೆ ಸ್ವಲ್ಪ ಗಡ್ಡೆ ಗಾತ್ರ ದೊಡ್ಡದಿದ್ದರೆ 1200ಲಿಂದ ಹಿಡಿದು 1600ವರೆಗೂ ಪ್ರತಿ ಕ್ವಿಂಟಲ್ಗೆ ರೇಟ್ ಕಂಡಿದೆ ಅಂತ ಅನ್ಬೋದು. ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಬಾದಾಮಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಸಣ್ಣ ಸೈಜ ಈರುಳ್ಳಿ ಇದ್ದರೆ ಅದಕ್ಕೆ 300 ರೂಪಾಯಿ ಅಥವಾ 250ರಿಂದ ಶುರುವಾಗಿ ಗರಿಷ್ಠ ಬೆಲೆ 1200ಲಿಂದ 1600ವರೆಗೂ ಪ್ರತಿ ಕ್ವಿಂಟಲ್ಗೆ ಮಾರಾಟವಾಗ್ತಾ ಇದೆ ಸ್ನೇಹಿತರೆ. ಮತ್ತು ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 150ರಿಂದ ಶುರುವಾಗಿ ಗರಿಷ್ಠ ಬೆಲೆ 1200 ಮತ್ತು 1300ವರೆಗೂ ಪ್ರತಿ ಕ್ವಿಂಟಲ್ಗೆ ಮಾರಾಟವಾಗ್ತಾ ಇದೆ. ಮತ್ತು ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಯಶವಂತಪುರ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 300 ರೂಪಾಯಿಲಿಂದ ಶುರುವಾಗಿ ಗರಿಷ್ಠ ಬೆಲೆ 1600ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ. ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ನಮ್ಮ ರಾಯಚೂರು ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 400 ರೂಪಾಯಿಲಿಂದ ಶುರುವಾಗಿ ಗರಿಷ್ಠ ಬೆಲೆ 1800ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು. ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಬಾಗಲಕೋಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ಸ್ಟಾಕ್ ಇರುವುದರಿಂದ ಗರಿಷ್ಠ ಬೆಲೆ 1800ಲಿಂದ ಶುರುವಾಗಿ ಕನಿಷ್ಠ 300 ರೂಪಾಯಿವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಪ್ರತಿ ಕ್ವಿಂಟಲ್ಗೆ. ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ನಮ್ಮ ಹಾವೇರಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 300 ರೂಪಾಯಿಲಿಂದ ಶುರುವಾಗಿ ಗರಿಷ್ಠ ಬೆಲೆ 1200 ಮತ್ತು 1300ವರೆಗೂ ಪ್ರತಿ ಕ್ವಿಂಟಲ್ಗೆ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ. ಈ ರೀತಿ ನಮ್ಮ ಕರ್ನಾಟಕದ ರೈತರಿಗೆ ಉಳ್ಳಾಗಡ್ಡಿ ಬೆಲೆ ಇಳಿಕೆಯಾಗಲು ಏನು ಕಾರಣಪ್ಪ ಅನ್ನೋದಾದರೆ, ಹೆಚ್ಚಿನ ಪ್ರಮಾಣದಲ್ಲಿ ಹೊರ ರಾಷ್ಟ್ರಗಳಿಗೆ ರಫ್ತು ಆಗ್ತಾ ಇಲ್ಲ ಸ್ನೇಹಿತರೆ. ಯುದ್ಧದ ಕಾರ್ಮೋಡದಿಂದಾಗಿ ಗಲ್ಫ್ ರಾಷ್ಟ್ರಗಳಿಗೆ ನಮ್ಮ ಉಳ್ಳಾಗಡ್ಡಿ ರಫ್ತು ಆಗದೆ ಕಾರಣಕ್ಕೆ ಈ ರೀತಿ ರೇಟ್ ಇಳಿಮುಖ ಕಂಡಿದೆ ಅಂತ ಅನ್ಬೋದು. ಅದರಲ್ಲಿ ಶುಂಠಿ ಬೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯೂ ಕಂಡಿಲ್ಲ ಸ್ನೇಹಿತರೆ, ಹೆಚ್ಚಿನ ಪ್ರಮಾಣದಲ್ಲಿ ಇಳಿಕೆಯೂ ಕಂಡಿಲ್ಲ, ಯಥಾಸ್ಥಿತಿ ಒಳಗೆ ಮುಂದುವರೆದಿದೆ ಅಂತ ಅನ್ಬೋದು. ಇಲ್ಲಿ ಕರ್ನಾಟಕದ ಒಟ್ಟಾರೆ ರೇಟ್ ನೋಡೋದಾದರೆ ಪ್ರತಿ 60 kg ಬ್ಯಾಗ್ಗೆ 2300 ಮತ್ತು ಫಸ್ಟ್ ಕ್ವಾಲಿಟಿ ಮತ್ತು ಹೈ ಕ್ವಾಲಿಟಿ ಶುಂಠಿ ಇದ್ದರೆ 2600ವರೆಗೂ ಪ್ರತಿ 60 kgಗೆ ಕರ್ನಾಟಕದ ಪ್ರಮುಖ ಮಾರುಕಟ್ಟೆ ಮತ್ತು ಲೋಕಲ್ ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಾ ಇದೆ. ಇನ್ನೊಂದು ಪ್ರಮುಖ ಬೇಡಿಕೆಯ ಬೆಳೆಯಾದ ನಮ್ಮ ಮೆಣಸಿನಕಾಯಿ ಬೆಳೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ ಅನ್ನಬಹುದು. ಮತ್ತು ಕಡ್ಗಾಯಿ ಇರ್ಬೋದು ಮತ್ತು ನಮ್ಮ ಬ್ಯಾಡಗಿ ಕಾಯಿ ಇರ್ಬೋದು ಮತ್ತು ಕಡ್ಗಾಯಿ ಇರ್ಬೋದು, ಇವುಗಳ ಬೆಲೆ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. ಅದಕ್ಕಾಗಿ ನಮ್ಮ ಬಯಲು ಸೀಮೆ ಯಾರೆಲ್ಲ ಮೆಣಸಿನಕಾಯಿ ಬೆಳೆಯುವ ರೈತರಿಗೆ ಸ್ವಲ್ಪ ಸಂತಸದ ಸುದ್ದಿ ಅಂತ ಅನ್ಬೋದು. ಇಲ್ಲಿ ಬ್ಯಾಡಗಿ ಕಾಯಿ ನೋಡೋದಾದರೆ 150 ರೂಪಾಯಿಯಿಂದ ಹಿಡಿದು 300 ರೂಪಾಯಿವರೆಗೂ ರೇಟ್ ಕಾಣ್ತಾ ಇದೆ ನಮ್ಮ ಬ್ಯಾಡಗಿ ಮೆಣಸಿನಕಾಯಿ. ಮತ್ತು ಅದರಲ್ಲಿ ಕಡ್ಗಾಯಿ ನೋಡೋದಾದರೆ ಕನಿಷ್ಠ ಬೆಲೆ 70 ರೂಪಾಯಿಯಿಂದ ಹಿಡಿದು ಗರಿಷ್ಠ ಬೆಲೆ 100-150
ರೂಪಾಯಿವರೆಗೂ ಪ್ರತಿ ಕೆ ಜಿಗೆ ನಡೆದಿದೆ ಅಂತ ಅನ್ಬೋದು. ಪ್ರತಿ ಕ್ವಿಂಟಲಿಗೆ 1500 ರೂಪಾಯಿಲಿಂದ ಹಿಡಿದು 15,000 ರೂಪಾಯಿಲಿಂದ ಹಿಡಿದು 16,000ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ. ಅದರಲ್ಲಿ ಮೆಣಸಿನ್ಕಾಯಿ ಬೆಳೆಯುವ ರೈತರಿಗೆ ಸ್ವಲ್ಪ ಖುಷಿ ತಂದಿದೆ ಅಂತ ಅನ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋನ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಮತ್ತೊಂದು ಪ್ರಮುಖ ವಿಡಿಯೋ ಮುಖಾಂತರ ಇನ್ನೊಂದು ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.